ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕುಂಬಾರ್. ನಾವು ಈ ಒಂದು ತರಗತಿಯಲ್ಲಿ ಅನಾಲಿಸಿಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಇಷ್ಟುವರೆಗೂ ನಾವು ಏನ್ ಕಲ್ತಿದೀವಿ, ಪ್ರೆಸೆಂಟ್ ಟೆನ್ಸ್ ನ 4 ಭಾಗಗಳನ್ನ ಕಲ್ತೀವಿ. ಆ 4 ಭಾಗಗಳನ್ನ ಈ ಎಲ್ಲವನ್ನು ಸೇರಿ ಈ ಒಂದು ಫಿಲ್ಲಿಂಗ್ ದ ಬ್ಲಾಂಕ್ಸ್ ರೂಪದಲ್ಲಿ ಕೊಟ್ಟಾಗ ನಾವು ಯಾವ ರೀತಿಯಾಗಿ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಗಳನ್ನ ತುಂಬಿ ಯಾವ ರೀತಿಯಾಗಿ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ಹಾಗೂ ಇಂಟ್ರಾಗೇಟಿವ್ ಅದನ್ನ ಪ್ರಶ್ನಾರ್ಥಕ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು, ಇವನ್ನ ಕ್ವಶನ್ ಟ್ಯಾಗ್ ಆ ಒಂದು ಸೆಂಟೆನ್ಸ್ ನಲ್ಲಿ ನಾವು ಕ್ವಶನ್ ಟ್ಯಾಗ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನಾವು ಕಲಿಯೋಣ ಅಂತ. ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ನೋಡ್ಕೊಂತ ಹೋದ್ರೆ, ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ಸ್ ಏನಿದೆ, ಹಿ ಡ್ಯಾಶ್ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ, 2 ವರ್ಬ್ ಗಳನ್ನ ಚಾಯ್ಸ್ ಕೊಟ್ಟಿದ್ದಾರೆ, ಗೋ ಆರ್ ಗೋಸ್ ಟು ಸ್ಕೂಲ್. ನಾನು ನಿಮ್ಗೆ ಹೇಳಿದ್ದೆ ಒಂದು ಟೆನ್ಸ್ ನೀವು ಯಾವ ರೀತಿಯಾಗಿ ಬರೀತೀರಪ್ಪ ಅಂತಂದ್ರ FPHV ಅಂತಕ್ಕಂತಹ ಈ ಒಂದು ಫಾರ್ಮೆಟ್ ಅಲ್ಲಿ ಟೆನ್ಸ್ ಬರೀತೀನಿ ಅಂತ ಹೇಳಿದ್ದೆ. ಅಂದ್ರೆ ಫಾರ್ಮುಲಾವನ್ನು ತಗೊಂಡು ಫಸ್ಟ್ ಪರ್ಸನ್ ಅನ್ನ ನೋಡ್ತೀರಾ, ಆ ಪರ್ಸನ್ ಗೆ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇವಾಗ ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತಕ್ಕಂತಹ ಪರ್ಸನ್ ಗಳಿಗೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತದಂತ ನಾವು ಕಲ್ತಿದೀವಿ. ಅದನ್ನ ನೋಡಿ ನೆಕ್ಸ್ಟ್ ಯಾವ ವರ್ಬ್ ಫಾರ್ಮ್ ಆಗುತ್ತೆ, ಯಾವ ಹೆಲ್ಪಿಂಗ್ ವರ್ಬ್ ಇದ್ದಾಗ ವರ್ಬ್ ನ ಯಾವ ಫಾರ್ಮ್ ಅನ್ನ ನಾವು V1, V2, V3 ಈ ರೀತಿಯಾಗಿ ಯೂಸ್ ಮಾಡ್ತೀವಂತ ಹಿಂದಿನ ತರಗತಿಯಲ್ಲಿ ನೋಡಿದೀವಿ. ಇನ್ನು ಮೊದಲನೇ ನೋಡ್ಬೇಕಾದ್ರೆ ಇಲ್ಲಿ ಏನಿದೆ, ಹಿ ಅನ್ನೋದೇನು ಪಿ ಪರ್ಸನ್, ಹಿ ಅನ್ನೋದೇನು ಪರ್ಸನ್. ನಾವ್ ಹೇಳಿದ್ವಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಬಂದಾಗ ಯಾವ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ ಬಂದಾಗ ಅಥವಾ ಶಿ ಬಂದಾಗ ಅಥವಾ ಇಟ್ ಬಂದಾಗ ಥರ್ಡ್ ಪರ್ಸನ್ ಇದ್ದಾಗ ನಾವು ಯಾವ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಿವಿ ನೆನಪಿಸ್ಕೋರಿ. ಯಾವ್ದಪ್ಪ ಅಂತಂದ್ರ ಡಸ್. ಹಿ, ಶಿ, ಇಟ್ ಬಂದಾಗ ಯಾವ್ದನ್ನ ಉಪಯೋಗ ಮಾಡಿವಿ, ಡಸ್. ಹಾಗೂ ಉಳಿದಂತಹ ಐ, ವಿ, ಯು ಹಾಗೂ ದೇ ಬಂದಾಗ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಿವಿ, ಡೂ ಅನ್ನ ಯೂಸ್ ಮಾಡಿವಿ. ಈ 2 ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ವಿ. ನೇರವಾಗಿ ಡೂ, ಡಸ್ ಯೂಸ್ ಮಾಡಲಾರ್ದೇನೆ ಇನ್ನೊಂದು ರೀತಿಯಲ್ಲಿನೂ ಕೂಡ ನಾವು ಸೆಂಟೆನ್ಸ್ ಅನ್ನ ಬರ್ದೀವಿ. ಯಾವ ರೀತಿ, V1 ವರ್ಬ್ ನ ಮೊದಲನೇ ಫಾರ್ಮ್ ಗೆ ಎಸ್ ಪ್ರತ್ಯಯ ಹಚ್ಚೋದರ ಮೂಲಕ ಅದು ಡಸ್ ಫಾರ್ಮ್ ನಲ್ಲಿದೆ ಅಂತ. ಆ V1 ಫಾರ್ಮ್ ನಲ್ಲಿ ಇರ್ತಕ್ಕಂಥ ವರ್ಬ್ ಅನ್ನ ಅದೇ ರೀತಿ ಬರ್ದು ಇದು ಡೂ ಫಾರ್ಮ್ ಅಲ್ಲಿ ಇದೆ ಅಂತ. ಈ ರೀತಿಯಾಗಿ ನಾವೇನ್ ಮಾಡಿವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಾಗ ವರ್ಬ್ ಯಾವ ರೀತಿ ಯೂಸ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಡೂ ಅಥವಾ ಡಸ್ ತಗೊಂಡಾಗ ವರ್ಬ್ ನ ಫಾರ್ಮ್ ಹೆಂಗ್ ಬರಿಬೇಕು ಅಂತ ನೋಡಿದ್ವಿ. ಇಲ್ಲಿ ಹಿ ಅಂತಕ್ಕಂತಹ ಪರ್ಸನ್ ಇದ್ದಾಗ ಗೋ ಅಂತಕ್ಕಂಥದ್ದು ಬರೋದಿಲ್ಲ. ಯಾಕಪ್ಪ ಅಂತಂದ್ರ ಗೋ ಅಂತಕ್ಕಂಥದ್ದು V1 ಯಾವ ಫಾರ್ಮ್ ಇರುತ್ತೆ, ಡೂ ಫಾರ್ಮ್ ಇರುತ್ತೆ. ಯಾವ ಫಾರ್ಮ್ ಇರುತ್ತೆ, ಡೂ ಫಾರ್ಮ್ ಆಗಿರುತ್ತೆ. ಇನ್ನು ಹಿ ಥರ್ಡ್ ಪರ್ಸನ್ ಬಂದಾಗ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಯಾವ ಫಾರ್ಮು, ಡಸ್ ಫಾರ್ಮ್. ಯಾವ ಫಾರ್ಮ್ ಬೇಕು, ಯಾವ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಗೋಸ್ ಇದೆ, ಗೋಸ್ ಅಂದ್ರೆ ಡಸ್ ಫಾರ್ಮ್ ಅಲ್ಲ, ಗೋದು ಡಸ್ ಫಾರ್ಮ್ ಏನಾಗುತ್ತೆ, ಗೋಸ್. ES ಪ್ರತ್ಯಯವನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಕ್ಕೆ ನಾವು ಯಾವ ರೀತಿಯಾದಂತ ಯಾವ ಒಂದು ವರ್ಬ್ ನ ಫಾರ್ಮ್ ಅನ್ನ ಹಾಕ್ಬೇಕಾಗುತ್ತೆ, ಗೋಸ್. ಯಾವುದು, ಗೋಸ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಯಾವ ಫಾರ್ಮು, ಗೋಸ್. ಗೋಸ್ ಅಂತಕ್ಕಂತಹ ಒಂದು ವರ್ಬಿನ ಫಾರ್ಮ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡ್ಬೇಕಾಗುತ್ತೆ. ಸಪೋಸ್ ಇಲ್ಲಿ ಏನಾದ್ರೂ ಈ ಇದ್ರ ಬದಲು ಐ ಇತ್ತಪ್ಪ ಅಂತಂದ್ರೆ, ಐ ಇದ್ದಾಗ ನಾವೇನ್ ಯೂಸ್ ಮಾಡ್ಬೇಕಾಗಿತ್ತು, ಐ ಗೋ ಟು ಸ್ಕೂಲ್ ಅಂತ ಯೂಸ್ ಮಾಡ್ಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಪರ್ಸನ್ ಗಳ ಮೇಲೆ ನಾವೇನ್ ಮಾಡ್ತೀವಿ, ಆ ಒಂದು ಹೆಲ್ಪಿಂಗ್ ವರ್ಬ್ ಗಳನ್ನ ಡಿಪೆಂಡ್ ಮಾಡ್ತೀವಿ ಟೆನ್ಸ್ ನ ರೂಪದಲ್ಲಿ. ಇವಾಗ ಏನಿದೆ ಇಲ್ಲಿ, ಹಿ ಗೋಸ್ ಟು ಸ್ಕೂಲ್. ಹಾಗಾದ್ರೆ ನಮ್ಗೆ ಏನ್ ಗೊತ್ತೈತಿ, ಇಲ್ಲಿ ಒಂದು ಸೆಂಟೆನ್ಸ್ ನಲ್ಲಿ ಪರ್ಸನ್ ಗಳ ಮೇಲೆ ಹೆಲ್ಪಿಂಗ್ ವರ್ಬ್ ಗಳ ಮೇಲೆ ವರ್ಬ್ ಯಾವ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಇನ್ನು ಈ ಒಂದು ಸೆಂಟೆನ್ಸ್ ನಾವು ಇವಾಗ ಕಂಪ್ಲೀಟ್ ಮಾಡಿದ್ವಿ. ಏನಂತಿದೆ ಸೆಂಟೆನ್ಸ್, ಹಿ ಗೋಸ್ ಟು ಸ್ಕೂಲ್ ಅಂತಿದೆ. ಇದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದು, ಇದನ್ನ ನಾವು ಇಂಟ್ರಾಗೇಟಿವ್ ಯಾವ ರೀತಿಯಾಗಿ ಮಾಡಬೇಕು, ಇಂಟ್ರಾಗೇಟಿವ್ ಅಂದ್ರೆ ಅದನ್ನ ಪ್ರಶ್ನೆ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು. ಇನ್ನು ಮೊದಲನೇದಾಗಿ ನಾವು ಏನ್ ಕಲಿಬೇಕಪ್ಪ ಅಂತಂದ್ರ, ಇದೊಂದು ಪಾಸಿಟಿವ್ ಸೆಂಟೆನ್ಸ್. ಏನಿದೆ, ಇದೊಂದು ಪಾಸಿಟಿವ್ ಸೆಂಟೆನ್ಸ್. ಹಿ ಗೋಸ್ ಟು ಸ್ಕೂಲ್. ಹೌದಾ, ಅವನು ಶಾಲೆಗೆ ಹೋಗುತ್ತಾನೆ ಅನ್ನೋದು ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಇದನ್ನ ನಾವು ಮೊದಲು ನೆಗೆಟಿವ್ ಆಗಿ ಹೆಂಗ್ ಮಾಡ್ಬೋದು, ಪಾಸಿಟಿವ್ ನೆಗೆಟಿವ್. ಹೋಗ್ತಾನ, ಹೋಗಲ್ಲ. ಸ್ಕೂಲಿಗೆ ಹೋಗುತ್ತಾನೆ, ಹೋಗೋದಿಲ್ಲ. ನೆಗೆಟಿವ್ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ನೆಗೆಟಿವ್ ಅನ್ನ ಮಾಡ್ಬೇಕಪ್ಪ ಅಂತಂದ್ರ
he does not go to school. ನೋಡಿ ನಾನು ಏನ್ ಬರ್ತೀನಿ, he does not or doesn't go to school. ಫಸ್ಟ್ ಸೆಂಟೆನ್ಸ್ ಏನಿತ್ತು, he goes to school ಇತ್ತು. ಅಂದ್ರೆ goes ಅಂತಕ್ಕಂಥದ್ರ ವರ್ಬ್ ನಲ್ಲಿ ಡಸ್ ಫಾರ್ಮ್ ಇತ್ತು. ಆ ಡಸ್ ಅನ್ನ ನಾವೇನ್ ಮಾಡಿವಿ, ಸಪರೇಟ್ ಆಗಿ ಹೊರಗಡೆ ಬರ್ತೀವಿ. he doesn't ಮತ್ತೆ ಇದನ್ನ ಗೋ ಅಂತ ಬರೆಯುವಂತ ಗೋಸ್ ಅಂತ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ಡಸ್ ಫಾರ್ಮ್ ನಾವು ಆಲ್ರೆಡಿ ಅದರಿಂದ ಹೊರತೆಗೆದು ಬರ್ದಿದ್ದೀವಿ. he doesn't or does not go to school. ಇದೊಂದು ನೆಗೆಟಿವ್ ಸೆಂಟೆನ್ಸ್. ಆ ಒಂದು ಪಾಸಿಟಿವ್ ಸೆಂಟೆನ್ಸ್ ನ ನೆಗೆಟಿವ್ ಸೆಂಟೆನ್ಸ್. ಇನ್ನು ನಿಮಗೆ ಇಲ್ಲಿ ಡಸಂಟ್ ಹೆಂಗ್ ಬಂತು ಕನ್ಫ್ಯೂಸ್ ಆದ್ರೆ, ಇಲ್ಲಿ ನೋಡಿ he goes to school ಇದೆ. ಇದನ್ನ ನಾವು ಇನ್ನೊಂದು ರೀತಿನೂ ಬರೀಬಹುದು. ಯಾವ ರೀತಿ, he does go to school. he does go to school. does ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರೆದಾಗ V1 ಫಾರ್ಮ್ ಅನ್ನ ನಾವೇನ್ ಮಾಡ್ತೀವಿ, ಆ ಒಂದು ಸೆಂಟೆನ್ಸ್ ಅಲ್ಲಿ ಟೆನ್ಸ್ ಫಾರ್ಮ್ ವರ್ಬ್ ಫಾರ್ಮ್ ಆಗಿ ಉಪಯೋಗಿಸ್ತೀವಿ. ಇನ್ನು ಇಲ್ಲಿ he does not go to school ಇದೊಂದೇನಾಯ್ತು, ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಈ ಒಂದು ಸೆಂಟೆನ್ಸ್ ನ ನೆಗೆಟಿವ್ ಸೆಂಟೆನ್ಸ್. ಹಾಗೂ ಈ ಎರಡು ಸೆಂಟೆನ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಅಥವಾ ಈ ಒಂದು ಫಸ್ಟ್ ಸೆಂಟೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇಂಟ್ರಾಗೇಟ್ ಮಾಡ್ತೀವಿ. ಅದನ್ನ ಪ್ರಶ್ನೆ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಏನಿದೆ ಮೊದಲೇದು, he goes to school ಇದೆ, he goes to school ಇದೆ, or he does go to school ಇದೆ. ಇದನ್ನ ನಾವು ಇಂಟ್ರಾಗೇಟಿವ್ ಅಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತೀವಪ್ಪ ಅಂತಂದ್ರ, ಮೊದಲನೇದಾಗಿ ಪಾಸಿಟಿವ್ ಇಂಟ್ರಾಗೇಟಿವ್ ತಗೊಂಡಾಗ, ಪಾಸಿಟಿವ್ ಇಂಟ್ರಾಗೇಟಿವ್ ಅಂದ್ರ ನಾವು ಒಂದು ಪಾಸಿಟಿವ್ ರೂಪದಲ್ಲಿ ಇಂಟ್ರಾಗೇಟಿವ್ ಅನ್ನ ವ್ಯಕ್ತಪಡಿಸಬಹುದಾದ್ರೆ ಏನ್ ಬಳಸ್ತೀವಿ, ಏನಿಲ್ಲ, ಆ ಒಂದು ಸೆಂಟೆನ್ಸ್ ನಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕು. ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಪಾಸಿಟಿವ್ ಇಂಟ್ರಾಗೇಟಿವ್ ಆದ್ರೂ ಮಾಡಿ, ನೆಗೆಟಿವ್ ಇಂಟ್ರಾಗೇಟಿವ್ ಆದ್ರೂ ಮಾಡಿ, ಇಂಟ್ರಾಗೇಟಿವ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಆ ಸೆಂಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅದ, ಯಾವ ಹೆಲ್ಪಿಂಗ್ ವರ್ಬ್ ಅದ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಇಲ್ಲಿ ಈ ಒಂದು ಸೆಂಟೆನ್ಸ್ ನಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಯಾವುದು, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ. ಯಾವ ಹೆಲ್ಪಿಂಗ್ ವರ್ಬ್, ಡಸ್. ಹಾಗಾಗಿ ಆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಫಸ್ಟ್ ಮೊದಲನೇದಾಗಿ ಬರೀತೀವಿ, ಡಸ್. ಏನಿದೆ ಸೆಂಟೆನ್ಸ್, he goes to school. does he go to school? ಕ್ವಶನ್ ಮಾರ್ಕ್. ಅಂದ್ರೆ ಅವನ್ ಶಾಲೆಗೆ ಹೋಗ್ತಾನೆ, ಅವನ್ ಶಾಲೆಗೆ ಹೋಗ್ತಾನ. ಡಸ್ ಹಿ ಗೋ ಟು ಸ್ಕೂಲ್ ನಾವೇನ್ ಬರ್ದ್ವಿ, ಆ ಒಂದು ವರ್ಬ್ ನಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಬರ್ದಿದ್ದೀವಿ. ದೆನ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಬರೆದು ಆಸ್ ಇಟ್ ಈಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನ ನಾವು ಬರ್ದಾಗ ಅದೇನಾಗುತ್ತೆ, ಇಂಟ್ರಾಗೇಟಿವ್ ಆಗುತ್ತೆ. ಅಲ್ಲಿ ಯಾವುದೇ ನೆಗೆಟಿವ್ ವರ್ಡ್, ನೋ, ನೆವರ್, ನಾಟ್ ಇಂತಹ ಯಾವುದೇ ನೆಗೆಟಿವ್ ವರ್ಡ್ ಗಳು ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಅದೊಂದು ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತ. ಇನ್ನು ಇದನ್ನ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಆಗಿ ಹೆಂಗ್ ಬರಿತೀವಿ, ಡಸ್ ಹಿ ಅಂದ್ರೆ ಅದು ಪಾಸಿಟಿವ್ ಆಗಿ ಬಂತು. ಇದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ನೋ, ನೆವರ್, ನಾಟ್ ಯಾವ್ದ್ರಲ್ಲಿ ಇವುಗಳಲ್ಲಿ ಇರ್ತಕ್ಕಂಥ ವರ್ಡ್ ಗಳನ್ನ ಯೂಸ್ ಮಾಡಿದ್ರೆ ನಾವೇನ್ ಮಾಡಬಹುದು, ಅದನ್ನ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿ ಬರಿಬಹುದು. ನೆಗೆಟಿವ್ ಇಂಟ್ರಾಗೇಟಿವ್ ಹೆಂಗ್ ಬರಿತೀವಪ್ಪ ಅಂತಂದ್ರ, ಡಸ್ ಹಿ ಗೋ ಟು ಸ್ಕೂಲ್ ಅದನ್ನೇ ನಾವು ಡಸಂಟ್ ಹಿ ಗೋ ಟು ಸ್ಕೂಲ್ ಅಂತ ಬರೆದಾಗ, ಡಸಂಟ್ ಹಿ ಗೋ ಟು ಸ್ಕೂಲ್, ಆ ಡಸ್ ಇರ್ತಕ್ಕಂತಹ ಅದನ್ನ ಡಸ್ ನಾಟ್ ಅನ್ನ ನಾವೇನಾದ್ರೂ ಅಲ್ಲಿ ಆಡ್ ಮಾಡಿದ್ದೆ ಆದ್ರೆ, ಡಸ್ ನಾಟ್ ಅಂತಕ್ಕಂಥದ್ದನ್ನ ನಾವು ಆಡ್ ಮಾಡಿದ್ದೆ ಆದ್ರೆ ಅಲ್ಲಿ ಏನಾಗುತ್ತೆ, ಆ ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಏನಾಗುತ್ತೆ, ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಆಗಿ ಪ್ರಶ್ನಾರ್ಥಕ ಮಾಡಿದಂಗ ಆಗುತ್ತಾ. ಅಂದ್ರ ಇಲ್ಲಿ ನಾವ್ ಇಲ್ಲಿ ಏನೇನ್ ನೋಡಿದ್ವಪ್ಪ ಅಂತಂದ್ರ, ಮೊದಲು ಸೆಂಟೆನ್ಸ್ ಇತ್ತೊಂದು, ಫಿಲ್ ಇನ್ ದ ಬ್ಲಾಂಕ್ಸ್ ಇತ್ತು, ಅದನ್ನ ನಾವು ಫಿಲ್ ಮಾಡಿದ್ವಿ. ಯಾವ ಸೆಂಟೆನ್ಸ್ ಬಂತು ನಮ್ಗ, ಪಾಸಿಟಿವ್ ಸೆಂಟೆನ್ಸ್ ಬಂತು. ಅದನ್ನ ಮೊದಲು ನಾವ್ ಏನ್ ಮಾಡಿವಿ, ನೆಗೆಟಿವ್ ಮಾಡಿವಿ. ಹೆಂಗ, ನೋ, ನಾಟ್ ಅನ್ನ ಹಚ್ಚಿ he doesn't go to school ಅಂತ ನಾವು ಬರ್ದೀವಿ. ಈಗ ಆ ಒಂದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ನಾವೇನ್ ಮಾಡಿವಿ, ಆ ಒಂದು ಸೆಂಟೆನ್ಸ್ ನಲ್ಲಿ ಉಪಯೋಗಿಸಿದಂತ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಬರ್ದೀವಿ. ಆ ಹೆಲ್ಪಿಂಗ್ ವರ್ಬ್ ಅನ್ನ ಏನ್ ಮಾಡಿವಿ, ಮೊದಲು ಬರ್ದೀವಿ. ಏನಂತ ಬರ್ದೀವಿ, ಡಸ್ ಹಿ ಗೋ ಟು ಸ್ಕೂಲ್, ಪಾಸಿಟಿವ್ ಆಗಿರ್ತೀವಿ, ಹೋಗ್ತಾನ, ಹೌದಾ. ಅದನ್ನ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಹೆಂಗ್ ಬರಿತೀವಿ, ಡಸಂಟ್ ಹಿ ಗೋ ಟು ಸ್ಕೂಲ್, ಅವ್ನು ಹೋಗೋದಿಲ್ವಾ ಅಂತೀವಿ. ಈ ರೀತಿಯಾಗಿ ವ್ಯಕ್ತಪಡಿಸ್ತೀವಿ. ಹಾಗೂ ಈ ಒಂದು ಸೆಂಟೆನ್ಸ್ ನಲ್ಲಿ ಕ್ವಶನ್ ಟ್ಯಾಗ್ ಅನ್ನ ನಾವು ಯಾವ ರೀತಿ ಕಾಣಬಹುದು, ಅಥವಾ ನಾವು ಕ್ವಶನ್ ಟ್ಯಾಗ್ ಈ ರೀತಿ ಸೆಂಟೆನ್ಸ್ ಗಳು ಕೊಟ್ಟಾಗ ಕ್ವಶನ್ ಟ್ಯಾಗ್ ಅನ್ನ ನಾವು ಯಾವ ರೀತಿ ಬರಿಬೇಕು. ಈಗ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಕ್ವಶನ್ ಟ್ಯಾಗ್ ಯಾವ್ದಿದೆ ಅಂತ ಕೇಳ್ತಾರೆ, ಬಹಳ ಸರಿ ಕೇಳ್ತಾರ.
ಹೆಂಗ್ ಬರಿಬೇಕಪ್ಪ ಅಂತಂದ್ರ ಸೇಮ್ ನಾವು ಕ್ವಶನ್ ಟ್ಯಾಗ್ ಬರಿಬೇಕಂದ್ರ ಅಲ್ಲಿ ಮೊದಲ ಆ ಸೆಂಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ ಅಂತಕ್ಕಂಥದನ್ನ ನಾವೇನ್ ಮಾಡ್ಬೇಕಾಗತ್ತೆ ನೋಡ್ಬೇಕಾಗತ್ತ. ಈ ಒಂದು ಸೆಂಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಡಸ್ ಇದೆ. ಈ ಒಂದು ಸೆಂಟೆನ್ಸ್ ಅನ್ನ ತಗೊಂಡಾಗ, ಪಾಸಿಟಿವ್ ಸೆಂಟೆನ್ಸ್ ಅನ್ನ ತಗೊಂಡಾಗ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ. ಯಾವಾಗ ಕೊಟ್ಟಿರುವಂತಹ ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಇರುತ್ತೋ, ಯಾವಾಗ ಕೊಟ್ಟಿರುವಂತಹ ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಇರುತ್ತೋ ಆ ಒಂದು ಕ್ವಶನ್ ಟ್ಯಾಗ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ನಾವೇನ್ ಮಾಡ್ಬೇಕು? ಅದನ್ನ ನೆಗೆಟಿವ್ ಆಗಿ ಹೇಳ್ಬೇಕು. ಯಾವಾಗ ಆ ಒಂದು ಸೆಂಟೆನ್ಸ್ ನೆಗೆಟಿವ್ ಆಗಿ ಕೊಟ್ಟಿರ್ತಾರೆ ಅಲ್ಲಿ ಬರುವಂತಹ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿ ಬರಿಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಇವಾಗ ಹಿ ಗೋಸ್ ಟು ಸ್ಕೂಲ್ ಅಂತ ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಹೌದಾ? ಡಸ್ ಇದೆ, ಅಲ್ಲಿ ನೋನ್ ನಾಟ್ ಅಂತಕ್ಕಂಥ ಯಾವುದೇ ವರ್ಡ್ಗಳಿಲ್ಲ, ಹಾಗಾಗಿ ಅದು ಪಾಸಿಟಿವ್ ಆಗಿದೆ. ಡಸ್ ಫಾರ್ಮ್ ಇದ್ದಾಗ ಅಲ್ಲಿ ನಾವು ಕ್ವಶನ್ ಟ್ಯಾಗ್ ಅನ್ನ ಹೆಂಗ್ ಬರಿತೀವಪ್ಪ ಅಂತಂದ್ರ, ಪಾಸಿಟಿವ್ ಸೆಂಟೆನ್ಸ್ ಡಸ್ ನಾಟ್ ಮೊದಲು ಆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಬರಿತೀವಿ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಬರಿತೀವಿ, ನೆಗೆಟಿವ್ ಇತ್ತಪ್ಪ ಅಂತಂದ್ರ ಪಾಸಿಟಿವ್ ಬರಿತೀವಿ. ಅಲ್ಲಿ ಡಸಂಟ್ ಇದ್ರೆ ಇಲ್ಲಿ ಡಸ್ ಬರಿಬೇಕು, ಅಲ್ಲಿ ಡಸ್ ಇದ್ರೆ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಬಳಸ್ತೀವಿ. ಇನ್ನು ಮೊದಲನೇ ಸೆಂಟೆನ್ಸ್ ಅಲ್ಲಿ ಡಸ್ ಅಂತ ಇದೆ, ಹಾಗಾಗಿ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಏನ್ ತಗೋತೀವಿ? ಡಸ್ ನಾಟ್. ಡಸ್ ನಾಟ್ ಅನ್ನ ತಗೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಪರ್ಸನ್ ಯಾವ್ದಿದೆ? ಹಿ. ಸೊ ವಿ ರೈಟ್ ಹಿ ಅಂಡ್ ಕ್ವಶನ್ ಟ್ಯಾಗ್. ಪಾಸಿಟಿವ್ ಸೆಂಟೆನ್ಸ್ ನ ಕ್ವಶನ್ ಟ್ಯಾಗ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಅಂದ್ರೆ ಡಸಂಟ್ ಅಂತ ಬರುತ್ತೆ. ನಾಟ್ ಅನ್ನ ಅಲ್ಲಿ ನಾವೇನ್ ಮಾಡ್ತೀವಿ? ಆ ಒಂದು ಹೆಲ್ಪಿಂಗ್ ವರ್ಬ್ ಜೊತೆ ಉಪಯೋಗಿಸ್ತೀವಿ. ಡಸಂಟ್ ಹಿ ಅಂತ ಆಗುತ್ತೆ. ಇನ್ನು ಎರಡನೇ ಸೆಂಟೆನ್ಸ್ ಅಲ್ಲಿ ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹಿ ಡಸ್ ನಾಟ್ ಆರ್ ಡಸಂಟ್ ಗೋ ಟು ಸ್ಕೂಲ್. ಆಲ್ರೆಡಿ ಆ ಸೆಂಟೆನ್ಸ್ ನೆಗೆಟಿವ್ ಇದೆ. ಸೆಂಟೆನ್ಸ್ ನೆಗೆಟಿವ್ ಇತ್ತಪ್ಪ ಅಂತಂದ್ರ ಆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಯಾವ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕು? ಪಾಸಿಟಿವ್ ಅಲ್ಲಿ ಯೂಸ್ ಮಾಡ್ಬೇಕು. ಡಸಂಟ್ ಇದ್ರೆ ಇದರ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೇಕು? ಡಸ್. ಏನಂತ ಯೂಸ್ ಮಾಡ್ಬೇಕು? ಡಸ್. ದೆನ್ ಸೇಮ್ ಸಬ್ಜೆಕ್ಟ್, ಕ್ವಶನ್ ಮಾರ್ಕ್ ಕಂಪಲ್ಸರಿ. ಹೌದಾ? ತಿಳಿತಾ? ಏನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಟ್ಯಾಗ್ ಬರಿಯಪ್ಪ ಅಂತಂದ್ರ ಮೊದಲ ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಆ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವೇನ್ ಮಾಡ್ಬೇಕು ಕ್ವಶನ್ ಟ್ಯಾಗ್ ಅಲ್ಲಿ? ನೆಗೆಟಿವ್. ಡಸ್ ಇದ್ರೆ ಡಸ್ ನಾಟ್ ಅಂತ ಯೂಸ್ ಮಾಡ್ಬೇಕು ಕ್ವಶನ್ ಟ್ಯಾಗ್ ಅಲ್ಲಿ. ಡಸ್ ನಾಟ್ ಇದ್ರೆ ಅದನ್ನ ಡಸ್ ಅಂತ ಯೂಸ್ ಮಾಡ್ತೀವಿ. ಇನ್ನು ಎರಡನೇ ಸೆಂಟೆನ್ಸ್ ಅನ್ನ ನೋಡಿದ್ರೆ, ವಿ ಡ್ಯಾಶ್ ಸಿಂಗ್ ಆರ್ ಸಿಂಗ್ಸ್. ವಿ ಸಿಂಗ್ ಆರ್ ಸಿಂಗ್ಸ್ ಇದನ್ನು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸಾಂಗ್ಸ್ ಆಲ್ ಟುಗೆದರ್ ನಾವೆಲ್ಲರ ಜೊತೆಗೂಡಿ ಹಾಡನ್ನ ಆಡುತ್ತೇವೆ ಅಂತ ಇಲ್ಲಿ ಕೊಟ್ಟಿದಾರ. ಹಾಗಾಗಿ ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನು ನೋಡ್ತೀವಿ, ಫಸ್ಟ್ ಪರ್ಸನ್ ಅನ್ನು ನೋಡ್ತೀವಿ. ಓಕೆ, ಸಬ್ಜೆಕ್ಟ್ ಜಾಗದಲ್ಲಿ ಇರ್ತಕ್ಕಂತಹ ಪರ್ಸನ್ ಅನ್ನ ನೋಡ್ತೀವಿ. ಓಕೆ, ವಿ ಬಂದಾಗ ಸಿಂಗ್ ಆರ್ ಸಿಂಗ್ಸ್, ಸಿಂಗ್ ಆರ್ ಸಿಂಗ್ಸ್ ಅವರು ಈ ಒಂದು ವರ್ಬ್ ನ ಫಾರ್ಮ್ ಗಳು ಕೊಟ್ಟಿದಾರ ಅಂದ್ರೆ ನಾವು ತಿಳ್ಕೊಬೇಕು ಇದು ಯಾವ ಸೆಂಟೆನ್ಸ್. ಸಿಂಗ್ ಅಥವಾ ಸಿಂಗ್ಸ್ ಬರ್ತಾವ, ಡೂ ಅಥವಾ ಡಸ್ ಫಾರ್ಮ್ ಇದೆ. ಇದು ಸಿಂಗ್ ಅನ್ನೋದು ಡೂ ಫಾರ್ಮ್ ಅಲ್ಲಿ ಇದೆ, ಸಿಂಗ್ಸ್ ಅನ್ನೋದು ಡಸ್ ಫಾರ್ಮ್ ಅಲ್ಲಿ. ಹಾಗಾಗಿ ಈ ಒಂದು ಟೆನ್ಸ್ ಯಾವ್ದಂತ ನಾವು ಇಲ್ಲಿ ಕನ್ಕ್ಲೂಡ್ ಆಗಬಹುದು? ಇದೊಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೋಬಹುದು. ನಾವು ವಿ ಅಂತಕ್ಕಂಥದ್ದು ಬಂದಾಗ ನಾವ್ ಹೇಳಿದೀವಿ ಹಿ ಶಿ ಇಟ್ ಇದ್ದಾಗ ಮಾತ್ರ ಡಸ್ ಫಾರ್ಮ್ ಅನ್ನ ಬಳಸ್ತೀವಿ. ಹಿ ಶಿ ಇಟ್ ಇದ್ದಾಗ ಮಾತ್ರ ಡಸ್ ಫಾರ್ಮ್ ಅನ್ನ ಬಳಸ್ತೀವಿ. ಉಳಿದೆಲ್ಲ ಒಂದು ಸಬ್ಜೆಕ್ಟ್ ಗಳಿಗೆ ಏನ್ ಬಳಸ್ತೀವಿ? ಡೂ ಫಾರ್ಮ್ ಅನ್ನ ಬಳಸ್ತೀವಿ. ಡೂ ಫಾರ್ಮ್ ಅಂದ್ರೆ V1 ವರ್ಬ್ ನ ಮೊದಲನೇ ಫಾರ್ಮ್ ಅನ್ನೇ ನಾವು ಡೂ ಫಾರ್ಮ್ ಆಗಿ ಬಳಸ್ತೀವಿ. ಹಾಗಾಗಿ ವಿ ಸಿಂಗ್ ಅಂತ ಬರುತ್ತೆ. ಏನಾಗುತ್ತೆ ಈ ಸೆಂಟೆನ್ಸ್ ಅಲ್ಲಿ? ವಿ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್. ನಾವು ಹಾಡನ್ನ ಎಲ್ಲರ ಜೊತೆಗೂಡಿ ಹಾಡ್ತೀವಿ. ಇಲ್ಲಿ ಸಿಂಗ್ಸ್ ಅನ್ನೋದು ಬರೋದಿಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಸಬ್ಜೆಕ್ಟ್ ನೋಡ್ತೀವಿ, ಪರ್ಸನ್ ವಿ ಇದೆ. ವಿ ಇದ್ದಾಗ ನಾವೇನ್ ಬಳಸ್ತೀವಿ? ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಓಕೆ, ಇದೊಂದು ಪಾಸಿಟಿವ್ ಸೆಂಟೆನ್ಸ್. ಯಾಕಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತ ನೆಗೆಟಿವ್ ಆಗಿ ಇಲ್ಲಿ ಇಲ್ಲ. ನೋ, ನಾಟ್, ನೆವರ್ ಈ ರೀತಿಯಾದ ಯಾವುದೇ ವರ್ಡ್ಗಳು ಕಾಣಿಸ್ತಿಲ್ಲ. ಹಾಗಾಗಿ ಇದು ಯಾವ ಸೆಂಟೆನ್ಸ್? ಪಾಸಿಟಿವ್ ಸೆಂಟೆನ್ಸ್. ಇನ್ನು ಮೊದಲು ಇದನ್ನ ನಾವು ನೆಗೆಟಿವ್ ಮಾಡಬಹುದಾ? ಹೆಂಗ್ ಮಾಡಬಹುದು? ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೆಗೆಟಿವ್ ಆಗಿ ನಾವು ಹೆಂಗ್ ಬರಿಬಹುದು? ಇಲ್ಲಿ ಯಾವ ಫಾರ್ಮ್ ಇದೆ? ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಇದೆ. ಯಾವ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಇದೆ? ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಇದೆ. ವಿ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್. ಇದನ್ನ ನಾವು ಇನ್ನೊಂದು ರೂಪದಲ್ಲಿ ಬರಿಬಹುದು. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡಿದೀವಿ. ಹೆಂಗ್ ಬರಿಬಹುದು? ವಿ ಡೂ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್. ನಾವು ಹಾಡನ್ನ ಎಲ್ಲರೂ ಜೊತೆಗೂಡಿ ಹಾಡ್ತೀವಿ. ಅಂದ್ರೆ ಇಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ? ಡೂ ಫಾರ್ಮ್ ಅಂತ, ಡೂ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬರುತ್ತೆ. ವಿ ಡೂ ಸಿಂಗ್ ಇದ್ದಿದ್ದು ಡು ನಾಟ್ ಸಿಂಗ್.
ವಿ ಡೂ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್ ಹಿಂಗಾಗುತ್ತೆ ನೆಗೆಟಿವ್ ಅಲ್ಲಿ ವಿ ಡು ನಾಟ್ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್. ನಾವೆಲ್ಲರ ಜೊತೆಗೂಡಿ ಹಾಡನ್ನ ಹಾಡುಗಳನ್ನ ಹಾಡುವುದಿಲ್ಲ ಅಂತಕ್ಕಂಥದ್ದು ಈ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ಡೂ ಫಾರ್ಮ್ ಇರುತ್ತೆ, ಅದು ನೆಗೆಟಿವ್ ಮಾಡಿದ್ಮೇಲೆ ಅದೇನಾಗುತ್ತೆ ಡು ನಾಟ್, ಡೋಂಟ್. ಹೌದಾ? ಇನ್ನು ಈ ಸೆಂಟೆನ್ಸ್ ಅನ್ನ ನಾವು ಇಂಟ್ರಾಗೇಟಿವ್ ಮಾಡಬಹುದಾ? ಹೆಂಗ್ ಮಾಡಬಹುದು? ಮೊದಲನೇದಾಗಿ ಪಾಸಿಟಿವ್ ಇಂಟ್ರಾಗೇಟಿವ್ ಯಾವ ರೀತಿ ಮಾಡ್ತೀವಿ? ಪಾಸಿಟಿವ್ ಇಂಟ್ರಾಗೇಟಿವ್ ಅಪ್ಪ ಅಂತಂದ್ರೆ ನಿಮ್ಗೆ ಹೇಳಿದ್ದೆ ನಾನು, ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ ಅದನ್ನ ಯೂಸ್ ಮಾಡಿ ಆ ಸೆಂಟೆನ್ಸ್ ಅನ್ನ ಕ್ವಶನ್ ಮಾಡಿದ್ರೆ ಅದೇನಾಗುತ್ತೆ ಪಾಸಿಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಯಾವ ಒಂದು ಹೆಲ್ಪಿಂಗ್ ವರ್ಬ್ ಇದ್ದಾಗ ಅದಲ್ಲಿ ನಾಟ್ ಅನ್ನ ಹಚ್ಚಿ ನಾವು ಅದನ್ನ ಸೆಂಟೆನ್ಸ್ ಅನ್ನ ಏನಾದ್ರೂ ಬರೆದ್ರೆ ಅದೇನಾಗುತ್ತೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಈಗ ಮೊದಲು ಇಲ್ಲಿ ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆನಾ, ಹಾಗಾಗಿ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನ ಮೊದಲು ಬರೆದ್ರೆ ಅದನ್ನ ಇಂಟ್ರಾಗೇಟಿವ್ ಅಂತ ಕರಿತೀವಿ. ನೋಡಿ, ಡು 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 ವಿ. ಹೌದಾ? ಆಸ್ ಇಟ್ ಈಸ್ ಡೂ ಹೆಲ್ಪಿಂಗ್ ವರ್ಬ್ ಬಂದ್ಮೇಲೆ ಅಥವಾ ಹೆಲ್ಪಿಂಗ್ ವರ್ಬ್ ಬಂದ್ಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನ ಆಸ್ ಇಟ್ ಈಸ್ ಆಗಿ ನಾವು ಬರಿತೀವಿ. ಡು ವಿ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್. ನಾವೆಲ್ಲರೂ ಜೊತೆಗೂಡಿ ಹಾಡನ್ನ ಹಾಡ್ತೀವಾ ಅಂದ್ರೆ ಪಾಸಿಟಿವ್ ಆಗಿ ಇರ್ತದೆ, ಹಾಡ್ತೀವಾ ಅಂತ ಹೇಳಿ. ಇನ್ನು ಇದನ್ನ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿದ್ರೆ ಹೆಂಗ್ ಮಾಡ್ತೀವಿ ಹೇಳಿದ್ದೆ ನಾನು. ಪಾಸಿಟಿವ್ ಅಂದ್ರೆ ಆಸ್ ಇಟ್ ಇಸ್ ಏನು ವರ್ಬ್ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನ ಮೊದಲೇ ಯೂಸ್ ಮಾಡಿ ಅದನ್ನ ಕ್ವಶನ್ ಮಾಡ್ತೀವಿ. ಅದೇ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನೆಗೆಟಿವ್ ನಾಟ್ ಅಂತಕ್ಕಂಥ ಒಂದು ವರ್ಡ್ ಹಚ್ಚೋದ್ರ ಮೂಲಕ ಡು ನಾಟ್, ಡು ಇದ್ದಿದ್ದು ಡು ನಾಟ್ ಅನ್ನ ಯೂಸ್ ಮಾಡಿದ್ರೆ ಅದೇನಾಗುತ್ತೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ನಾವು ಡು ಇದ್ದಿದ್ದನ್ನ ನಾನು ಏನಂತ ಬರೀತೀನಿ, ಡೋಂಟ್ ವಿ ಸಿಂಗ್. ನೆಗೆಟಿವ್ ಆಗಿ ಕೇಳ್ತಾ ಇದೀವಿ. ಇಲ್ಲಿ ಡೂ ವಿ ಸಿಂಗ್ ಸಾಂಗ್ಸ್ ಆಲ್ ಟುಗೆದರ್ ಅಂದ್ರೆ ಪಾಸಿಟಿವ್ ಇಂಟ್ರಾಗೇಟಿವ್ ಆಗಿರುತ್ತೆ. ಅದನ್ನೇ ನಾವು ಡೋಂಟ್ ಅನ್ನ ನಾಟ್ ಅನ್ನ ಹಚ್ಚೋದ್ರ ಮೂಲಕ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಇನ್ನು ಈ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ನಾವು ಕ್ವಶನ್ ಟ್ಯಾಗ್ ಯಾವ ರೀತಿ ಬರೀಬಹುದು, ಯಾವ ರೀತಿ ಅಂತ ನಿಮಗೆ ಈಗಾಗಲೇ ಹೇಳಿದೀನಿ. ಮೊದಲು ಕ್ವಶನ್ ಟ್ಯಾಗ್ ಬರೀಬೇಕಂದ್ರೆ ಫಸ್ಟ್ ನಮ್ದು ಏನು ಕೆಲಸ, ಆ ಒಂದು ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ, ಆ ಒಂದು ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಉಪಯೋಗಿಸಿದಾರ ಅಂತಕ್ಕಂಥದ್ದನ್ನ ನೋಡ್ಬೇಕು. ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದಾರ, ಡೂ. ಹೌದಾ? ಮೊದಲೇ ಕೆಲಸ ಆಯ್ತಾ? ಮೊದಲನೇ ವರ್ಕ್ ಏನು, ಯಾವ ಹೆಲ್ಪಿಂಗ್ ವರ್ಬ್ ಇದೆ ಅಂತಕ್ಕಂಥದ್ದು ನೋಡ್ಬೇಕು. ಎರಡನೇದು, ಆ ಹೆಲ್ಪಿಂಗ್ ವರ್ಬ್ ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆನೋ ಅಥವಾ ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆನೋ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗುತ್ತೆ. ಎರಡು ಕೆಲಸಗಳು ಮಾಡ್ಬೇಕು. ಒಂದು, ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಿದ್ದಾರೆ, ಇನ್ನೊಂದು ಯಾವ ಫಾರ್ಮ್ ಅಲ್ಲಿ ಇದೆ. ಹೌದಾ? ಮೊದಲನೇದು ನಮ್ಗೆ ಗೊತ್ತು, ಡೂ ಹೆಲ್ಪಿಂಗ್ ವರ್ಬ್ ಇದೆ, ಅದು ಯಾವ ಫಾರ್ಮ್ ಅಲ್ಲಿ ಇದೆ. ಇಲ್ಲೆಲ್ಲಾದ್ರೂ ನೆಗೆಟಿವ್ ಕಾಣಿಸ್ತಿದೆ? ಇಲ್ಲ. ನೋ ನಾಟ್ ಇಲ್ಲಿ ಕಾಣಿಸ್ತಿಲ್ಲ. ಹಾಗಾಗಿ ಇದು ಒಂದು ಯಾವ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್. ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಹ್ಯಾವಿಂಗ್ ಏನಂತ ಕ್ವಶನ್ ಟ್ಯಾಗ್ ಏನು ಹೊಂದಿರುತ್ತೆ, ನೆಗೆಟಿವ್ ಹೊಂದಿರುತ್ತೆ. ಡೂ ಇದ್ದಿದ್ದು ಏನಾಗುತ್ತೆ ಇಲ್ಲಿ, ಡೋಂಟ್. ದೆನ್ ವಾಟ್ ಇಸ್ ದ ಸಬ್ಜೆಕ್ಟ್, ವಿ. ಡೋಂಟ್ ವಿ. ಹೌದಾ? ಸಬ್ಜೆಕ್ಟ್ ಅನ್ನ ಬರೀತೀವಿ. ಅದು ನೆಗೆಟಿವ್ ವರ್ಬ್ ಅನ್ನ ಹೆಲ್ಪಿಂಗ್ ವರ್ಬ್ ಅನ್ನ ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿ ಕೊನೆಗೆ ಒಂದು ಸಬ್ಜೆಕ್ಟ್, ಏನ್ ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಆ ಸಬ್ಜೆಕ್ಟ್ ಅನ್ನ ಬರೆದು ಕ್ವಶನ್ ಟ್ಯಾಗ್ ಅನ್ನ ಕಂಪಲ್ಸರಿ ಹಾಕ್ತೀವಿ. ಇನ್ನು ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಯಾವ ರೀತಿಯಾಗಿ ನಾವು ಆ ಒಂದು ನೆಗೆಟಿವ್ ಸೆಂಟೆನ್ಸ್ ನ ಕ್ವಶನ್ ಟ್ಯಾಗ್ ಬರೀಬಹುದು. ಸೆಂಟೆನ್ಸ್ ಏನಿದೆ, ವಿ ಡು ನಾಟ್. ಆಲ್ರೆಡಿ ನಾನು ಹೇಳಿದ್ದೆ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಡೂ. ಹೌದಾ? ಅದು ಪಾಸಿಟಿವ್ ಇದೆನೋ ನೆಗೆಟಿವ್ ಇದೆನೋ, ನೆಗೆಟಿವ್ ಆಗಿದೆ. ಡು ನಾಟ್. ಹೌದಾ? ನಾಟ್ ವರ್ಡ್ ಯೂಸ್ ಮಾಡಿ ಬರೆದಿದ್ದಾರೆ. ನೆಗೆಟಿವ್ ಇತ್ತಪ್ಪ ಅಂತಂದ್ರೆ ನಾವೇನ್ ಬರಿಬೇಕು, ಪಾಸಿಟಿವ್ ಬರಿಬೇಕು. ಡೂ ಏನ್ ಬರಿಬೇಕು, ಪಾಸಿಟಿವ್. ಡು ವಿ ಪಾಸಿಟಿವ್ ಬರ್ದು ಆಸ್ ಇಟ್ ಈಸ್ ಏನ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದನ್ನ ಬರ್ದು ಕ್ವಶನ್ ಟ್ಯಾಗ್ ಹಾಕಿದ್ರೆ ಇದು ಈ ಒಂದು ಸೆಂಟೆನ್ಸ್ ನ ಕ್ವಶನ್ ಟ್ಯಾಗ್ ಅದಾಗಿರುತ್ತೆ. ಹಿಂಗೆ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ನೋಡ್ಬೇಕು. ಪಾಸಿಟಿವ್ ಇದ್ರೆ ನೆಗೆಟಿವ್ ಅಲ್ಲಿ ಬರಿಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಅಲ್ಲಿ ಬರಿಬೇಕು. ಇನ್ನು ಥರ್ಡ್ ಸೆಂಟೆನ್ಸ್ ಅಲ್ಲಿ ದೇ ಆರ್ ಡ್ಯಾಶ್ ಕಂಟ್ರೋಲ್. ಈ ಒಂದು ಕಂಟ್ರೋಲ್ ನ ಕರೆಕ್ಟ್ ರೈಟ್ ಹೆಲ್ಪಿಂಗ್ ರೈಟ್ ವರ್ಬ್ ಫಾರ್ಮ್ ಅನ್ನ ನಾವು ಇಲ್ಲಿ ಬರಿಬೇಕು. ದ ಅಥಾರಿಟಿ. ದೇ ಆರ್ ಡ್ಯಾಶ್ ದ ಅಥಾರಿಟಿ ಅಂದ್ರೆ ನಿಮಗ ಆರ್ ಅಂತಕ್ಕಂಥದ್ದು ಬಂದದಂದ್ರೆ ಯಾವ ಟೆನ್ಸು, ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ಸಬ್ ಟೆನ್ಸು,
ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಆಮ್, ಈಸ್, ಆರ್ ಯಾವ ಟೆನ್ಸ್ ಅಲ್ಲಿ ಬರುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಆರ್ ಇದ್ದಾಗ ನಾ ಹೇಳಿದ್ದೆ ಕಂಟಿನ್ಯೂಸ್ ಇದೆ ಅಂದ್ರೆ ಅಲ್ಲಿ ಯಾವ ವರ್ಕ್ ಫಾರ್ಮ್ ಇರುತ್ತೆ? V4 ING ಪ್ರತ್ಯಯನ ಹೊಂದಿರತಕ್ಕಂತಹ ವರ್ಬ್. ಅಂದ್ರೆ ಕಂಟ್ರೋಲ್ ಇದೆ ಅಂದ್ರೆ ಆ V4 ಏನಾಗುತ್ತೆ? ಕಂಟ್ರೋಲಿಂಗ್. ಏನಾಗುತ್ತೆ? ಕಂಟ್ರೋಲಿಂಗ್. ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ. ಲೈಕ್ ದಿಸ್ ನಾವೇನ್ ಬರಿತೀವಿ? ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿ ಬರಿತೀವಿ. ಯಾವ ಹೆಲ್ಪಿಂಗ್ ವರ್ಬ್ ಇದೆ ನೋಡ್ಬೇಕು, ಅದು ಯಾವ ಟೆನ್ಸ್ ಇದೆ ಅಂತ ನಮಗೆ ಏನಾಗಬೇಕು? ಗೊತ್ತಾಗಬೇಕು. ಅವಾಗ ನಾವು ಆ ಒಂದು ಹೆಲ್ಪಿಂಗ್ ವರ್ಬ್ ನ ತಕ್ಕಂತ ಏನ್ ಬರಿತೀವಿ? ಈ ಒಂದು ವರ್ಬ್ ಫಾರ್ಮ್ ಅನ್ನ ಬರಿತೀವಿ. ಇನ್ನು ಹಲವು ಸೆಂಟೆನ್ಸ್ ಗಳಲ್ಲಿ ನಾವೇನ್ ಮಾಡಬಹುದು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅಂದ್ರೆ ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗುಲರ್ ವಿ ಯೂಸ್ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಆರ್ ಸಿಂಗುಲರ್ ವರ್ಬ್ ಫಾರ್ಮ್. ಈ ರೀತಿ ಓಕೆನಾ? ಅದ್ರ ಬಗ್ಗೆ ಮುಂದೆ ಹೇಳ್ತೀನಂತೆ. ಇನ್ನು ಈ ಒಂದು ಸೆಂಟೆನ್ಸ್ ಪಾಸಿಟಿವ್ ಇದೆ. ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ. ದೇರ್ ಇಸ್ ನೋ ನೆಗೆಟಿವ್ ವರ್ಡ್ಸ್ ಲೈಕ್ ನೋ, ನಾಟ್, ನೆವರ್. ಓಕೆ, ದೆನ್ ನಾವ್ ಏನ್ ಮಾಡೋಣ? ಅದಕ್ಕ ನೆಗೆಟಿವ್ ಆಗಿ ಬರೆಯೋಣ. ಹೆಂಗ್ ಬರೆಯೋಣ ಅಂತ? ಅಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಅನ್ನ ನೆಗೆಟಿವ್ ಮಾಡಿದ್ರೆ ಆ ಒಂದು ಸೆಂಟೆನ್ಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ. ನೋಡಿ ಹೆಂಗ್ ಬರೀಬಹುದು? ದೇ ಆರ್ ನಾಟ್ controlling, they are not controlling the authority. They are not controlling the authority. ಹೌದಾ? ಇಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ಯಾವುದೇ ನೆಗೆಟಿವ್ ವರ್ಡ್ ಇದ್ದಿಲ್ಲ, ಅದನ್ನ ನಾವು ಪಾಸಿಟಿವ್ ಅಂತ ಕನ್ಕ್ಲೂಡ್ ಮಾಡಿದ್ವಿ. ಇನ್ನು ಈ ಒಂದು ಎರಡನೇ ಸೆಂಟೆನ್ಸ್ ಅಲ್ಲಿ ನೆಗೆಟಿವ್ ಅನ್ನ ನಾವೇ ಯೂಸ್ ಮಾಡಿದೀವಿ. ಹೆಂಗೆ? ಆರ್ ಆ ಒಂದು ಹೆಲ್ಪಿಂಗ್ ವರ್ಡ್ ಗೆ ನೆಗೆಟಿವ್ ವರ್ಡ್ ಆದಂತಹ ನಾಟ್ ಅನ್ನ ಹಚ್ಚೋದರ ಮೂಲಕ. ಹೌದಾ? ಇನ್ನು ಈ ಒಂದು ಸೆಂಟೆನ್ಸ್ ಗಳನ್ನ, ಈ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ನಾವು ಇಂಟ್ರಾಗೇಟಿವ್ ಮಾಡಬೇಕು. ಏನ್ ಮಾಡ್ಬೇಕು? ಇಂಟ್ರಾಗೇಟಿವ್. ಮೊದಲು ಪಾಸಿಟಿವ್ ಇಂಟ್ರಾಗೇಟಿವ್ ಹೆಂಗ್ ಮಾಡ್ಬೋದು ಹೇಳ್ರಿ? ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ ಅಂತ ಸೆಂಟೆನ್ಸ್. ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ ಅಂತ ಸೆಂಟೆನ್ಸ್ ಇದೆ. ಅದನ್ನ ನಾವು ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ನಿಮಗೆ ಹೇಳಿದ್ದ ಮೊದಲು ಯಾವ ಹೆಲ್ಪಿಂಗ್ ವರ್ಬ್ ಇದೆ ನೋಡ್ಬೇಕು, ಅದನ್ನ ಮೊದಲು ಬರಿಬೇಕು. ಆ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಬರೆದಾಗ ಸೆಂಟೆನ್ಸ್ ಏನಾಗುತ್ತೆ? ಇಂಟ್ರಾಗೇಟಿವ್ ಆಗುತ್ತೆ. Are they controlling the authority? Are they controlling the authority? Are they controlling the authority? ಅಂದ್ರೆ ಆ ಒಂದು ಸೆಂಟೆನ್ಸ್ ಅಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಮೊದಲು ಬರೆದು ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದಾಗ ಅದೇನಾಗಿರುತ್ತೆ? ಪಾಸಿಟಿವ್ ಇದ್ರೆ ಪಾಸಿಟಿವ್ ಇಂಟ್ರಾಗೇಟಿವ್, ಅಥವಾ ನಾವು ನೆಗೆಟಿವ್ ನಾಟ್ ಅನ್ನ ಯೂಸ್ ಮಾಡಿ ಬರ್ತಿದ್ರೆ ಅದು ನೆಗೆಟಿವ್ ಇಂಟ್ರಾಗೇಟಿವ್. ಹೇಳ್ದಂಗೆ ನೆಗೆಟಿವ್ ಇಂಟ್ರಾಗೇಟಿವ್ ಹೆಂಗ್ರಿ? ನಾಟ್. ಆರ್ ಇದ್ದಿದ್ದು ಆರ್ ನಾಟ್. ಆರ್ಂಟ್ ದೇ ಕಂಟ್ರೋಲಿಂಗ್ ದ ಅಥಾರಿಟಿ. ಹೌದಾ? ನೆಗೆಟಿವ್ ಇಂಟ್ರಾಗೇಟಿವ್ ಏನಾಯ್ತು? ಆರ್ಂಟ್ ದೇ ಕಂಟ್ರೋಲಿಂಗ್ ದ ಅಥಾರಿಟಿ. ಸೇಮ್ ಪಾಸಿಟಿವ್, not using any not, no, never. Okay, we use no here, not negative word ಅನ್ನ ನಾವೇನ್ ಮಾಡ್ತೀವಿ? ಇಲ್ಲಿ ಯೂಸ್ ಮಾಡ್ತೀವಿ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿ ಮಾಡೋದು ಸಲುವಾಗಿ. ಇನ್ನು ಕ್ವಶನ್ ಟ್ಯಾಗ್ ಅನ್ನ ಯಾವ ರೀತಿ ಮಾಡಬೇಕು? ಈ ಮೊದಲೇ ಪಾಸಿಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಏನ್ ಮಾಡೋದಿಲ್ಲ. ಇಂಟ್ರಾಗೇಟಿವ್ ಅಲ್ಲಿ ಇರುತ್ತೆ ಆರ್, ದೆನ್ ಕ್ವಶನ್, ಆರ್ಂಟ್, ದೆನ್ ಕ್ವಶನ್ ಮಾರ್ಕ್. ಹೌದಾ? ಇನ್ನು ಈ ಪಾಸಿಟಿವ್ ಸೆಂಟೆನ್ಸ್ ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ. ಕ್ವಶನ್ ಟ್ಯಾಗ್ ಬರಿಬೇಕಂದ್ರೆ ನಿಮಗೆ ಎರಡು ಹೇಳಿದ್ ನಾನು. ಏನು? ಫಸ್ಟ್ ಒನ್, ಯಾವ ಹೆಲ್ಪಿಂಗ್ ವರ್ಬ್ ಅದ ನೋಡ್ಬೇಕು. ನೆಕ್ಸ್ಟ್ ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ಬೇಕು. ಅಂದ್ರೆ ಪಾಸಿಟಿವ್ ಫಾರ್ಮ್ ಅದನ್ನು, ನೆಗೆಟಿವ್ ಫಾರ್ಮ್ ಅದನ್ನು ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕು? ನೋಡ್ಬೇಕು. ದೇ ಆರ್ ಕಂಟ್ರೋಲಿಂಗ್ ದ ಅಥಾರಿಟಿ. ಇದ್ರೊಳಗ ಯಾವ್ದು ಹೆಲ್ಪಿಂಗ್ ವರ್ಬ್? ಯಾವ್ದು ಹೆಲ್ಪಿಂಗ್ ವರ್ಬ್ ಅದಪ್ಪ ಅಂತಂದ್ರೆ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಹೌದು, ಹೆಲ್ಪಿಂಗ್ ವರ್ಬ್ ಯಾವ್ದು ಅಂತ ಗೊತ್ತಾಯ್ತು. ಎರಡನೇ ಕೆಲಸ ಏನು? ಫಾರ್ಮ್. ಪಾಸಿಟಿವ್ ಫಾರ್ಮ್ ಇದೇನೋ, ನೆಗೆಟಿವ್ ಫಾರ್ಮ್ ಇದೇನೋ? ಓ, ಪಾಸಿಟಿವ್ ಫಾರ್ಮ್ ಇದೆ. ಪಾಸಿಟಿವ್ ಫಾರ್ಮ್ ಅದ ಅಂದ್ರೆ ನಾವು ಕ್ವಶನ್ ಟ್ಯಾಗ್ ಏನ್ ಮಾಡ್ಬೇಕು? ನೆಗೆಟಿವ್ ಮಾಡ್ಬೇಕು. ಏನ್ ಮಾಡ್ಬೇಕು? ನೆಗೆಟಿವ್. ಆರ್ ಇದ್ದಿದ್ದನ್ನ ಆರ್ ನಾಟ್. ಏನ್ ಬರಿಬೇಕು? ಆರ್ ನಾಟ್. ದೆನ್ ವಾಟ್ ದ ಸಬ್ಜೆಕ್ಟ್ ದೇ ಹ್ಯಾವ್ ಗಿವನ್? ದೇ. ದೇ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ದೆನ್ ಕಂಪಲ್ಸರಿ ಕ್ವಶನ್ ಮಾರ್ಕ್. If the sentence is positive, the question tag will be negative. If the sentence is negative, the question tag will be negative. Okay, negative ಅಂತಂದ್ರೆ ಪಾಸಿಟಿವ್. They are not, ಆಲ್ರೆಡಿ ಆರ್ ನಾಟ್ ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಆಗಿದೆ. ಹಾಗಾಗಿ ನಾವು ಇಲ್ಲಿ ಏನ್ ಯೂಸ್ ಮಾಡ್ತೀವಿ?
ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬರೀತೀವಿ. ಆರ್ ನಾಟ್ ಇದ್ದಿದ್ದನ್ನ ಆರ್ ದೇ, ಈ ರೀತಿಯಾಗಿ ನಾವು ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರೆಸೆಂಟ್ ಟೆನ್ಸ್ ನ ರೂಪದಲ್ಲಿ ಕೊಟ್ಟಾಗ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ತೀವಿ. ಹಾಗೂ ನೆಗೆಟಿವ್ ಇಂಟರ್ಗೇಟಿವ್ ಪಾಸಿಟಿವ್ ಇಂಟರ್ಗೇಟಿವ್ ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ ಆ ಒಂದು ಸೆಂಟೆನ್ಸ್ ನ ಹೆಲ್ಪಿಂಗ್ ವರ್ಬ್ಗಳು ಯಾವಿರ್ತಾವ ಅದನ್ನ ಮೊದಲು ಬರೆದು ಆ ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ರೂಪದಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ರೂಪದಲ್ಲಿ ಬರೆದಾಗ ಅದು ಇಂಟರ್ಗೇಟಿವ್ ಆಗುತ್ತೆ. ಪಾಸಿಟಿವ್ ವರ್ಡ್ ಅನ್ನ ಹೊಂದಿದೆ ಅಂದ್ರೆ ನೋ ನಾಟ್ ಅನ್ನು ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತದೆ. ನೋ ನೆವರ್ ನಾಟ್ ಈ ರೀತಿಯಂತ ವರ್ಡ್ ಗಳನ್ನ ಯೂಸ್ ಮಾಡಿ ಬರ್ದಿದ್ರೆ ಅದು ನೆಗೆಟಿವ್ ಆಗ್ತದ. ಕ್ವಶನ್ ಟ್ಯಾಗ್ ಅನ್ನ ಹೆಂಗ್ ಬರೀತೀವಿ? ಕ್ವಶನ್ ಟ್ಯಾಗ್ ಬರಿಬೇಕಾದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ತೀವಿ. ಆ ಹೆಲ್ಪಿಂಗ್ ವರ್ಬ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಅಲ್ಲಿ ಬರೀತೀವಿ. ಆ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಇದ್ರೆ ನಾವು ಆ ಒಂದು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಅಲ್ಲಿ ಬರೆದು ಯಾವ ಸಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ ನೋಡ್ರಿ ಆ ಸಬ್ಜೆಕ್ಟ್ ಅನ್ನ ಬರೆದು ಅವಳು ಯಾವ್ದಾದ್ರು ಹೆಸರು ಕೊಟ್ಟಿದ್ರಪ್ಪ ಅಂತಂದ್ರೆ ಹುಡುಗಿ ಹೆಸರು ಕೊಟ್ಟಿದ್ರೆ ಶಿ ಅಂತ ಬರೀಬೇಕು, ಹುಡುಗನ ಹೆಸರು ಕೊಟ್ಟಿದ್ರೆ ಹಿ ಅಂತ ಬರೀಬೇಕು, ಬಹಳ ಜನ ಇದ್ರೆ ದೇ ಅಂತ ಬರೀಬೇಕು. ಬರ್ದು ಕಂಪಲ್ಸರಿ ಏನ್ ಮಾಡ್ಬೇಕು? ಕ್ವಶನ್ ಟ್ಯಾಗ್ ಹಾಕ್ಬೇಕು. ಈ ರೀತಿಯಾಗಿ ನಾವು ಈ ಒಂದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸ್ ಅನ್ನ ಫಿಲ್ ಮಾಡ್ತೀವಿ, ಯಾವ ರೀತಿ ವರ್ಕ್ ಫಾರ್ಮ್ ಅನ್ನ ಫಿಲ್ ಮಾಡ್ತೀವಿ, ಹಾಗೂ ಅದನ್ನ ಇಂಟ್ರೋಗೇಟಿವ್ ಅನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಕ್ವಶನ್ ಟ್ಯಾಗ್ ಅನ್ನ ನಾವು ಬರೀಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ವಿ. ಥ್ಯಾಂಕ್ ಯು.